ಬನ್ನಿ ಅಮ್ಮದು ಫಾರ್ಮ್ ತೋರಿಸ್ತೀನಿ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಮ್ಮ? ಇದು ನೋಡಿ ಎಷ್ಟು ತೊಂಡೆಕಾಯಿ ಗಿಡ ಕೊಟ್ಟಿದ್ದಾರೆ ನೋಡಿ. ತೊಂಡೆಕಾಯಿ ಗಿಡನಿದೆಯಾನಾ? ಗಿಡ हाँ ತೊಂಡೆಕಾಯಿ ಗಿಡನೇ ಕಿತ್ನಾ ತೊಂಡೆಕಾಯಿ ಇದೆಯಾ ದೇಖೋ ऐसा ನೋಡಿ. ನೋಡಿ ಎಷ್ಟು ಚಿಕ್ಕದು ಇದೆ ಗಿಡ, ಸ್ಟಿಲ್ ಎಷ್ಟು ಕೊಟ್ಟಿದ್ದಾರೆ. ಇದು ನೋಡಿ ಪೂಜಾ ಪಾನ್ ಎಷ್ಟು ಮಾಡಿದ್ದಾರೆ. ಇದು ನೋಡಿ ಶಂಖಪುಷ್ಪಿ. ಇವಾಗ ನೋಡಿ ಎಷ್ಟು ಇದೆ ಈ ಗಿಡದಲ್ಲಿ, ಬಟ್ ಎಲ್ಲ ಹೈಡ್ ಆಗಿದ್ದಾರೆ. ಇವಾಗ ಇದು ಪ್ರಾಪರಾಗಿ ಶೇಪ್ ಕೊಡಬೇಕು. ಇನ್ನೊಂದು ಒಂದು ತೋರಿಸ್ತೀನಿ. ಇದು ನೋಡಿ ರೋಸ್ ಗಿಡ. ಇದು ನೋಡಿ ರೋಸ್ ಗಿಡ, ಎಷ್ಟು ಹೊಸ ರೋಸ್ ಬರ್ತಾ ಇದ್ದಾರೆ. ನನ್ನ ಗಂಡ ಇವಾಗ ಡೈಲಿ ನನಗೆ ರೋಸ್ ಕೊಡ್ಬೋದು. ಅಕ್ಷಯ್ ನೋಡಿ ಇವಾಗ ಎಷ್ಟು ರೋಸ್ ಬರ್ತಾ ಇದ್ದಾರೆ. ಓಕೆನಾ? ನನಗೆ ಡೈಲಿ ಒಂದು ರೋಸ್ ಬೇಕು, ಕೊಡ್ತೀರಲ್ವಾ? ಇವಾಗ ಹ್ಞೂ ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ನನಗೆ ಫುಲ್ ಗ್ಯಾರಂಟಿ ಇದೆ ಅವರು ಏನು ರೋಸ್ ಕೊಡಲ್ಲ. ಇದು ನೋಡಿ ಬೆಂಡೆಕಾಯಿ ಕೂಡ ಬಂದಿದ್ದಾರೆ, ಎಷ್ಟು ದೊಡ್ಡದು ಇದೆ ನೋಡಿ. ಪ್ಲಾಂಟ್ ನೋಡಿ ಎಷ್ಟು ಚಿಕ್ಕದು ಇದೆ, ಅದರಲ್ಲಿ ಕೂಡ ಎಷ್ಟು ದೊಡ್ಡದು ಬೆಂಡಿ ಬಂದಿದ್ದಾರೆ ನೋಡಿ. ಇದು ನನ್ನ ಅಮ್ಮದು ಚಿಕ್ಕ ಸಂಸಾರ. ಇದು ನೋಡಿ ಈ ಪ್ಲಾಂಟ್ಗೆ ಎಷ್ಟು ರೋಸ್ ಬಂದಿದ್ದಾರೆ ನೋಡಿ. ಮೈ ಗಾಡ್, ಡೈಲಿ ಯಾರು ನನಗೆ ಎಷ್ಟು ರೋಸ್ ಕೊಟ್ಟರೆ ಅಯ್ಯೋ. ಇದು ನೋಡಿ ಪಪ್ಪಾಯ ಗಿಡ, ಎಷ್ಟು ಪಪ್ಪಾಯ ಬಂದಿದ್ದಾರೆ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ. ಫ್ರೆಶ್ ಇದೆ, ಆರ್ಗ್ಯಾನಿಕ್, ನೋ ಕೆಮಿಕಲ್ಸ್, ನೋ ಫರ್ಟಿಲೈಸರ್ಸ್, ನೋ ಕೆಮಿಕಲ್ಸ್, ನ್ಯಾಚುರಲ್ ಫರ್ಟಿಲೈಸರ್ಸ್. ಈ ಜಾಸ್ವತಿ ಹೂವು ನೋಡಿ ಡ್ರಮ್ ಮರಿ ಇಟ್ಟಿದ್ದಾರೆ ನನ್ನಮ್ಮ. ಕೂಡ ಎಷ್ಟು ಚೆನ್ನಾಗಿ ಫ್ಲವರ್ ಕೊಡ್ತಾ ಇದ್ದಾರೆ. ಇದು ನೋಡಿ, ಇದು ಡಿಫ್ರೆಂಟ್ ಥರ ಫ್ಲವರ್ ಇದೆ, ತುಂಬ ಚೆನ್ನಾಗಿದೆ ಅಲ್ವ? ಇಲ್ಲಿ ನೋಡಿ ಎಷ್ಟು ಗಿಡ ಇಟ್ಟಿದ್ದಾರೆ. ಇವಾಗ ಕ್ಲೀನಿಂಗೋಸ್ಕರ ಒಂದು ಸೈಡ್ಗೆ ಎಲ್ಲ ಹಾಕಿದ್ದಾರೆ. ನನ್ನ ಹಸ್ಬೆಂಡ್ಗೆ ಕೂಡ ಸ್ವಲ್ಪ ಶಾಕ್ ಇದೆ ಫಾರ್ಮಿಂಗ್ ಮಾಡೋಕ್ಕೆ, ಬಟ್ ಅವ್ರಿಗೆ ಅಷ್ಟು ಕರೆಕ್ಟಾಗಿ ಬರಲ್ಲ. ಇವಾಗ ಮೇಲ್ಗಡೆ ಹೋಗೋಣ, ಅಲ್ಲಿ ಕೂಡ ತೋರಿಸ್ತೀನಿ. ನನಗೆ ಗೊತ್ತಿಲ್ಲ ಇವಾಗ ಎಷ್ಟು ಪ್ಲಾಂಟ್ಸ್ ಇದೆ ಅಲ್ಲಿ. ಇಲ್ಲಿ ಕೂಡ ರೋಸ್ ಇಟ್ಟಿದ್ದಾರೆ ನೋಡಿ. ಇದಕ್ಕೆ ಸ್ವಲ್ಪ ಪಾಟ್ ಚೇಂಜ್ ಎಲ್ಲ ಮಾಡಬೇಕು ನೋಡಿ. ನಮ್ಮ ಬಕೆಟಲ್ಲಿ ಕೂಡ ಪ್ಲಾಂಟ್ಸ್ ಇಟ್ಟಿದ್ದಾರೆ. ಈ ಥರ ಪಾಟ್ ನೋಡಿದ್ದೀರಾ ನೋಡಿ, ಎಷ್ಟು ಚೆನ್ನಾಗಿ ವೈಟ್ ಕಲರ್ ಪಾಟ್ ಇದೆ. ಇದು ನೋಡಿ, ಇದು ದಾಳಿಂಬೆ ಗಿಡ ಕೂಡ ಇಟ್ಟಿದ್ದಾರೆ ನೋಡಿ. ಬಟ್ ಗಿಡ ನೋಡಿ ಇವಾಗ ದಾಳಿಂಬೆ ಬರುತ್ತೆ ಫ್ರೆಶ್ ಆಗಿ. ಎಷ್ಟು ದಾಳಿಂಬೆ ಬರ್ತಾರೆ ಗೊತ್ತಾ? ಇದು ನನ್ನ ಮನೆ.